ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನಾನ್ ಏನ್ ಹೇಳಕ್ ಬರ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಾವಿಬ್ರೇನ್ ಸಾಚಾಗಳಲ್ಲ. ನಮ್ಮಿಬ್ರಲ್ಲೂ ದೋಷಗಳಿವೆ. ನಾವು ತಪ್ಪು ಮಾಡಿದೀವಿ ಮಂತ್ರ. ಓಹೋ, ಏನ್ ಇವಳು ಈ ತರ ಮಾತಾಡ್ತಾ ಇದ್ದಾಳೆ? ಆದ್ರೂ ಈ ತರ ಬ್ರೈನ್ ವಾಶ್ ಮಾಡ್ಬೋದಾ? ಯಾರು ಹೇಳ್ಕೊಟ್ಟವ್ರು ಕೆಲಸ ಮಾಡಿದಾರೋ ಅಥವಾ ಅವ್ರಾಗವರೇ ಮಾಡಿದಾರೋ ಅದ್ ನಮಗ್ ಬೇಕಾಗಿಲ್ಲ. ಅದರಿಂದ ನಮಗ್ ಒಳ್ಳೇದೇ ಆಗಿದೆ. ಇದನ್ನ ಇಲ್ಲಿಗೆ ಬಿಟ್ಬಿಡು. ನೋಡಿ, ನನ್ನ ಪ್ರಕಾರ ನಾವಿಬ್ರು ಅವರಿಂದ ದೂರ ಇರೋದೇ ಒಳ್ಳೇದು. ಅರ್ಥ ಆಯ್ತಾ? ಇವರು ಒಂದೊಂದ್ಸಲ ನನ್ನ ಕಡೆ ಇರ್ತಾರೆ, ಒಂದೊಂದ್ಸಲ ಉಲ್ಟಾ ಹೊಡಿತಾರೆ. ಬರೀ ಇದೇ ಆಗೋಗಿದೆ ಈ ಮನೆಗೆ ಬಂದಾಗಿಂದ. ಚಿನ್ನು, ಸರಿನೋ ತಪ್ಪು, ಯುದ್ಧ ಆರಂಭ ಮಾಡ್ಬಿಟ್ಟಿದ್ದೀನಿ, ಮುಂದಕ್ಕೆ ಬಂದ್ಬಿಟ್ಟಿದ್ದೀನಿ. ಈಗ ಏನ್ ಬೇಕಾದ್ರೂ ಆಗ್ಬೋದು, ಆದ್ರೆ ಯಾವ ಕಾರಣಕ್ಕೂ ಇಲ್ಲಿಂದ ಹಿಂದಕ್ಕೆ ಹೋಗ್ಬಾರ್ದು. ಶಾಂತಿ, ನೀನ್ ಯಾಕೆ ಈ ತರ ಯೋಚನೆ ಮಾಡ್ತಿದ್ಯಾ? ನಿನ್ ಜೊತೆಗೆ ನಾನಿದ್ದೀನಿ. ಶಾಂತಿ ನಿವಾಸದಲ್ಲಿ ಧರ್ಮ ಸ್ಥಾಪನೆ ಮಾಡೋದಕ್ಕೋಸ್ಕರ ನಾವಿಬ್ರು ಯುದ್ಧ ಮಾಡ್ತಾ ಇದ್ದೀವಿ. ನೀನ್ ಗೈಡ್ ಮಾಡು, ನಾನು ಮುಂದೆ ನಿಂತ್ಕೊಂಡು ಯುದ್ಧ ಮಾಡ್ತೀನಿ. ಈ ಯುದ್ಧದಲ್ಲಿ ನೀನು ಶ್ರೀಕೃಷ್ಣ, ನಾನು ಅರ್ಜುನ. ನಾನೇನ್ ಮಾಡ್ಬೇಕು ಅಂತ ನೀನು ಹೇಳು. ಅದನ್ನ ಎಕ್ಸ್ಕ್ಯೂಸ್ ಮೀ. ಬನ್ನಿ ಮೇಡಮ್, ಬನ್ನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಪ್ಲೀಸ್ ಹೇಳಿ ಅಕ್ಕ. ಅದು ನಿಮ್ಮ ಹತ್ರ ಏನೋ ಚೂರು ಮಾತಾಡ್ಬೇಕಿತ್ತು. ಮಾತಾಡಿ. ನಾನು ಏ ಶಂಕ್ರು ಇದಾನಂತರ ಪರವಾಗಿಲ್ಲ, ಹೇಳಿ. ನನ್ನ ಶಂಕ್ರು ಮಧ್ಯೆ ಯಾವ ಮುಚ್ಚುಮರೆನೂ ಇಲ್ಲ. ನೀವ್ ನನಗೇನೇ ಹೇಳಿದ್ರು ನಾನು ಅವನಿಗೆ ಹೇಳ್ತೀನಿ, ನೀವು ಅವನಿಗೇನ್ ಹೇಳಿದ್ರು ಅವ್ನು ನನಗೆ ಹೇಳ್ತಾನೆ. ಹೇಳಿ, ಪರವಾಗಿಲ್ಲ. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರಾಗ್ಲಿ ಕೋಪನಾಗ್ಲಿ ಮಾಡ್ದೆ. ಹೇಳೋ ವಿಚಾರನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಿರ್ಧಾರ ತಗೋಬೇಕು. ಇತ್ತೀಚೆಗೆ ನೀವು ಮಂತ್ರ ತುಂಬಾ ಹತ್ರ ಆಗ್ತಾ ಇದ್ದೀರಾ. ಅದು ಒಳ್ಳೇದಲ್ಲ ಅರ್ಚನಾ. ಅವಳಿಂದ ನೀವು ಎಷ್ಟು ದೂರ ಇರ್ತೀರೋ ಅಷ್ಟು ನಿಮ್ಗೂ ನಿಮ್ ಕುಟುಂಬಕ್ಕೂ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಗಾದೆನೇ ಇದೆ ಅಲ್ವಾ ಮೇಡಮ್, ದುಷ್ಟರನ್ನ ಕಂಡ್ರೆ ದೂರ ಇರುವಂತ. ನಿಮ್ ಜಾಗದಲ್ಲಿ ನಿಮ್ ಸೀಟಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ನಿಮ್ಮ ಮಾತು ಹೇಳ್ತಿರ್ಲಿಲ್ಲ. ಅದೇನೋ ಗೊತ್ತಿಲ್ಲ, ನಿಮ್ಮನ್ನ ನೋಡಿದ್ರೆ ನನಗೆ ಶಾಂತಿ ಮಾನ ನೋಡ್ದಂಗಾಗುತ್ತೆ. ಅವಳ ಮೇಲೆ ಎಷ್ಟು ಪ್ರೀತಿ ಇತ್ತೋ ಅಷ್ಟೇ ಪ್ರೀತಿ ನಿಮ್ಮ ಮೇಲಿದೆ. ನಿಮ್ಮ ಮೇಲೆ ವಿಶೇಷವಾದ ಕಾಳಜಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಹೇಳ್ಬಾರ್ದು ಅಂತ ನನ್ನನ್ನು ನಾನು ತುಂಬಾನೇ ಕಂಟ್ರೋಲ್ ಮಾಡ್ಕೊಂಡೆ ಮೇಡಮ್, ಆದ್ರೆ ಆಗ್ಲೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ನನ್ನ ಮೇಲೆ ಇಷ್ಟು ಪ್ರೀತಿ, ವಿಶ್ವಾಸ, ಕಾಳಜಿ ಇಟ್ಕೊಂಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಆದ್ನಾಕ. ಇವತ್ತೇನಾದ್ರೂ ಹೊಸ ವಿಷಯ ಅಥವಾ ಹೊಸ ಸಮಸ್ಯೆ ಏನಾದ್ರೂ ಆಯ್ತಾ? ಇವರು ಇನ್ಶೂರೆನ್ಸ್ ದುಡ್ಡು ತಗೊಳಕ್ಕಾಗದೆ ಇರೋ ತರ ನಮ್ ಶಾಂತಿ ಚಿಕ್ಕಮ್ಮ ಯಶೋದ ಅವರಿಬ್ರು ಮೇಲೂ ಕೇಸ್ ಹಾಕಿದ್ರಲ್ಲ, ಅದೇ ಮಂತ್ರ ಮೇಲೆ, ಸುಶಾಂತ್ ಮೇಲೆ. ಇವತ್ತು ಆ ವಿಷಯದ ಬಗ್ಗೆ ಆ ಮಂತ್ರ ಸುಶಾಂತ್ ಹತ್ರ ಏನ್ ಮಾತಾಡಿದ್ಲು ಗೊತ್ತಾ? ಇವಾಗ ನಂಗೆ ಏನ್ ಅನಿಸ್ತಿದೆ ಗೊತ್ತಾ, ನಾವಿಬ್ರು ಸೇರಿ ಶಾಂತಿನ ಕೊಂದಿದೀವಿ ಅಂತ ಅನುಮಾನ ಪಟ್ಟು ಕೇಸ್ ಹಾಕಿರೋಂತ ಯಮ್ಮನೇ ಅದು. ಆ ಮಟ್ಟಕ್ಕೆ ಯೋಚನೆ ಮಾಡಿ ಲಾಯರ್ ಹತ್ರ ಹೋಗಿದ್ದಾರೆ ಅಂದ್ರೆ ಅವ್ರ ಹಿಂದೆ ಯಾರು ಇಲ್ಲದೆ ಇರ್ತಾರ? ಆದ್ರೆ ನನ್ ಪ್ರಶ್ನೆ ಏನು ಅಂದ್ರೆ, ಆ ಹೆಂಗ್ಸಿಗೆ ಹೇಳ್ಕೊಟ್ಟು ನಮ್ ವಿರುದ್ಧ ಎತ್ ಕಟ್ಟಿದ್ ಯಾರು? ಇವತ್ತಿದೇನ್ ಮಾಡ್ದೋರು ನಾಳೆ ಇನ್ನೊಂದ್ ಮಾಡಲ್ಲ ಅನ್ನೋದಕ್ಕೆ ಏನ್ರಿ ಗ್ಯಾರಂಟಿ? ಓ, ಈ ತರ ಎಲ್ಲ ಯೋಚನೆ ಮಾಡಿ ಸುಶಾಂತ್ ಅವ್ರ ತಲೆಗೆ ಇದನ್ನೆಲ್ಲ ತುಂಬಿಸ್ತಾ ಇದ್ದಾರಾ ಆ ಮಂತ್ರ? ಹೌದಮ್ಮ. ಇವಾಗ ಅರ್ಥ ಆಗ್ತಾ ಇದ್ಯಾ ಅವಳು ಎಂತ ಆಟಗಳನ್ನ ಆಡ್ತಿದ್ದಾಳೆ ಅಂತ? ಏನೋ ಏನೋ ಹೊಸ ಪ್ಲಾನ್ ಅಂತೂ ಮಾಡ್ತಾ ಇದ್ದಾಳೆ. ಅದಕ್ಕೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ,
ಅವಳಿಂದ ಆದಷ್ಟು ದೂರ ಇರಮ್ಮ ಪ್ಲೀಸ್. ನನ್ನ ಅನುಭವಕ್ಕೆ ಬಂದಿರೋದನ್ನ ಹೇಳಬೇಕು ಅಂತ ಅನ್ನಿಸ್ತು. ಕಿವಿ ಮಾತು ಅಂತ ಹೇಳ್ತಾ ಇದ್ದೀನಿ. ಇನ್ಮೇಲೆ ನಿನ್ನಿಷ್ಟ ಅಮ್ಮ. ಹೌದಕ್ಕ, ನೀವ್ ಹೇಳ್ತಿರೋ ಪ್ರತಿ ಒಂದು ನಿಜ. ಇನ್ನು ಮುಂದೆ ನಾನು ಹುಷಾರಾಗಿರ್ತೀನಿ. ಓಕೆ, ಥ್ಯಾಂಕ್ ಯು. ನೋಡಿದ್ಯಾ, ಮಂತ್ರ ಯಾವ ರೀತಿಯೆಲ್ಲ ಯೋಚನೆ ಮಾಡೋದಕ್ಕೆ ಶುರು ಮಾಡಿದಾಳೆ. ನಾವು ತುಂಬಾ 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 ಹುಷಾರಾಗಿರ್ಬೇಕು ಚಿನ್ನು. ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ಯಶೋದ ಹತ್ರ ಮಂತ್ರ ರೀಚ್ ಆಗೋ ಹಾಗೆ ಇಲ್ಲ. ರೀಚ್ ಆದ್ಲು ಅಂತ ಹಿಡ್ಕೊ, ಹೇಗಾದ್ರೂ ಮಾಡಿ ಬಾಯಿ ಬಿಡಿಸ್ಬಿಡ್ತಾಳೆ. ಯಾಕಂದ್ರೆ ಅಮ್ಮಂಗಿರೋ ವೀಕ್ನೆಸ್ ನಿನಗೂ ಗೊತ್ತು, ನನಗೂ ಗೊತ್ತು. ಯಾರಾದ್ರೂ ಅವ್ರ ಪರವಾಗಿ ಒಂದ್ 4 ಒಳ್ಳೆ ಮಾತಾಡಿದ್ರೆ ಸಾಕು, ಎಲ್ಲ ಬಾಯ್ ಬಿಟ್ಬಿಡ್ತಾರೆ. ನಿಜ ಶಾಂತಿ, ನಿಜ. ಇವತ್ತೇ ಹೋಗಿ ಅವ್ರನ್ನ ಒಂದ್ಸಲಿ ಭೇಟಿ ಮಾಡಿ ಮಾತಾಡ್ಸ್ಕೊಂಡ್ ಬರ್ತೀನಿ. ನಾನ್ ದುಡ್ಡು ಕೊಡ್ತೀನಿ. ಅಮ್ಮಂಗೆ ತಿಂಗ್ಳ ಖರ್ಚಿಗೆ ಅಂತ ದುಡ್ಡು ಕೊಟ್ಬಿಡು.